ಈತನು ಒಳ್ಳೆ ರಾಮಾಯಣಪ್ಪ. ಈ ಥರ ಬೀಗ ಹಾಕೊಂಡು ಹೋಗಿದ್ದಾರೆ ಅಂತ ಹೇಳು. ಹೌದು, ಗೌರವಯುತ ಜೀವನ ನಡೆಸಲು ಮನೆಯೊಂದಿರಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು. ಅದೇ ವೀಕ್ನೆಸ್ನ ಕ್ಯಾಚ್ ಮಾಡೋ ಖಾಸಗಿ ಫೈನಾನ್ಸ್ ಕಂಪನಿಗಳು ಹೌಸಿಂಗ್ ಲೋನ್ ಕೊಡ್ತೇವೆ ಎಂದು ಜನರನ್ನ ಬಲೆಗೆ ಬೀಳಿಸ್ತಾರೆ. ಸುಲಭವಾಗಿ ಅವರ ಬಲೆಗೆ ಬಿದ್ದ ಮೇಲೆ ಜನ ಅವರಿಂದ ಬಿಡಿಸಿಕೊಳ್ಳೋದು ಎಷ್ಟು ಕಷ್ಟ, ಏನೆಲ್ಲ ಕಷ್ಟ ಅನುಭವಿಸಬೇಕು ಅನ್ನೋದು ಈಗ ತೋರಿಸ್ತಿರೋ ಈ ಕಣ್ಣೀರಲ್ಲಿ ಕೈ ತೊಳೆಯೋ ಕಥೆಯಲ್ಲಿದೆ. ಚಿಕ್ಕಬಳ್ಳಾಪುರ ತಾಲೂಕು ಆವಲಗುರ್ಕಿ ಗ್ರಾಮ ಪಂಚಾಯಿತಿ ಪಕ್ಕದಲ್ಲಿ ವಾಸವಿರುವ ಸೀನಪ್ಪ ಮತ್ತು ಉಮಾದೇವಿ ಎಂಬ ದಂಪತಿಗೆ ಮನೆ ಕಟ್ಟಿಕೊಳ್ಳಲು ಬೆಂಗಳೂರು ನಗರದ ಜೆಪಿ ನಗರ ಶ್ರೀರಾಮ ಲೇಔಟ್ನ ನಿವಾರಾ ಖಾಸಗಿ ಫೈನಾನ್ಸ್ನಲ್ಲಿ 5 ಲಕ್ಷ ಮನೆ ಲೋನ್ ಪಡೆದುಕೊಂಡಿರೋದು ಮನೆ ನಿರ್ಮಾಣ ಮುಕ್ತಾಯ ಹಂತಕ್ಕೆ ಬಂದಿದೆ. ಅದೇ ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರು ಮಕ್ಕಳು ವಾಸ ಮಾಡುತ್ತಿದ್ರು. ಈ ಮಧ್ಯೆ ಫೈನಾನ್ಸ್ ಕಂಪನಿಗೆ ಒಮ್ಮೆ 2.5 ಲಕ್ಷ, ಮತ್ತೊಮ್ಮೆ 1 ಲಕ್ಷ ಸೇರಿ 3.5 ಲಕ್ಷ ಕಟ್ಟಿ ಇನ್ನು ಕೇವಲ 1.5 ಲಕ್ಷ ರು ಮಾತ್ರ ಬಾಕಿ ಇತ್ತು. ಏನಾಯ್ತೋ ಗೊತ್ತಿಲ್ಲ. ಈ ಕೇಸು ನ್ಯಾಯಾಲಯದಲ್ಲಿ ಅಂತ ಸಬೂಬು ಹೇಳಿ ಕಂಪನಿ ಸಿಬ್ಬಂದಿ ಮನೆಯಲ್ಲಿದ್ದ ಪಾತ್ರೆ ಸಾಮಾನು ಹೊರಹಾಕಿ ಮನೆಯಲ್ಲಿ ಇನ್ನೂ ಒಂದಿಷ್ಟು ಬಾಕಿ ಇದ್ದ ಕೆಲಸವನ್ನ ಮಾಡುತ್ತಿದ್ದ ಕೂಲಿಕಾರರನ್ನ ಹೊರಹಾಕಿ ಬೀಗ ಜಡಿದು ಹೊರಟು ಹೋಗಿದ್ದಾರೆ. ಹೀಗೆ ಘಟನೆ ನಡೆದು 6 ತಿಂಗಳಾದರೂ ಮಾನ ಮರ್ಯಾದೆಗೆ ಹಂಚಿಕೊಂಡು ಯಾರಿಗೂ ಹೇಳದೆ ಬಚ್ಚಲ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ವರಂಡಾದಲ್ಲೇ ಪಾತ್ರೆ ಸಾಮಾನು ಇಟ್ಟುಕೊಂಡು ತನ್ನ 2 ಮಕ್ಕಳೊಟ್ಟಿಗೆ ಇಕ್ಕಟ್ಟಿನಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಮಳೆ ಗಾಳಿ ಬಿಸಿಲಿಗೆ ಮೈ ಮುರಿದುಕೊಂಡು ಜೀವನ ಸಾಗಿಸುತ್ತಿರೋ ಪಕ್ಕದಲ್ಲಿಯೇ ಇರುವ ಗ್ರಾಮ ಪಂಚಾಯಿತಿ PDO ಆಗಲಿ ಗ್ರಾಮಸ್ಥರಾಗಲಿ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿಲ್ಲ. ನಿನ್ನೆ ತಮ್ಮ ತೋಟದ ಕಡೆ ಹೋಗುತ್ತಿದ್ದ ಸಮಾಜ ಸೇವಕ ಹೋಟೆಲ್ ರಾಮಣ್ಣನವರ ಕಿವಿಗೆ ಬಿದ್ದು ಮಾಹಿತಿ ಅವರ ಮಗ 112ಗೆ ಕಾಲ್ ಮಾಡಿ ಪೊಲೀಸರಿಗೆ ತಿಳಿಸಿದ್ರು. ಪೊಲೀಸರು ಇಂದು ಅವರ ಮನೆಗೆ ತೆರಳಿ ಪರಿಶೀಲನೆ ನಡೆಸಿದಾಗ ಅವರಿಗೂ ಒಂದು ಕಡೆ ಕರಳು ಚುರುಕ್ ಎಂದಿದ್ದು ಕೂಡಲೇ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದು ದೂರು ದಾಖಲಿಸುವಂತೆ ಸಲಹೆ ನೀಡಿದ್ದಾರೆ. ಏನು ಮಾಡಕ್ಕೂ ಆತ ಇಲ್ಲ. ಅವ್ರಿಗೆ ಏಕಾಏಕಿ ಬಂದು ಬೀಗ ಹಾಕೊಂಡು ಬರ್ದ ಸೀಟ್ಗಳು ಹಾಕಿದ್ವಿ ಸರ್. ಸೀಟ್ಗಳು ಮಳೆಗಾಳಿಗೆಲ್ಲ ಹಾರ್ಕೊಂಡು ಹೊರಟೋಗ್ಬಿಟ್ಟಿತ್ತು. ತಿರ್ಗಿ ಅವಾಗ ಹಂಗೆ ಇದು ಕಟ್ಟಬೇಕು ಅಂತಾನೆ 2 ಲಕ್ಷ ಇಟ್ಕೊಂಡಿದ್ವಿ. 2 ಲಕ್ಷ ಕಟ್ತೀವಿ ಅಂದರೆ ಕಟ್ಟಿಸ್ಕೊಂಡಿಲ್ಲ. ನಾವು ಬೆಂಗಳೂರಿಗೆ ಹೋಗಿ ಬೆಂಗಳೂರಾಗೆ ಹೆಡ್ ಆಫೀಸ್ ಆಗಿ ಕೇಳ್ಕೊಂಬಂದ್ವಿ. ಅವ್ರು ಕಟ್ಟಿಸ್ಕೊಳ್ಳಲಿಲ್ಲ, ಏನಿಲ್ಲ. ಅದನ್ನು ಎತ್ತಿ ಮನೆ ಮೇಲೆ ಹಾಕ್ತೀವಿ ಸರ್. ಮನೆ ಮೇಲೆ ಹಾಕಿ ಮನೆ ಕಟ್ಟೋದು ನೋಡ್ಬಿಟ್ಟು ಅವ್ರು ಏಕಾಏಕಿ ಬಂದು ಬೀಗ ಹಾಕೊಂಡು ಇನ್ನೂ ಒಂದು ರೂಮ್ ಆಗಬೇಕು ಸರ್. ಇನ್ನೂ ಒಂದು ರೂಮ್ ಆಗಬೇಕು. ಇನ್ನು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಹಂಗೆ ಅವೆ. ನೀರು ಹಾಕೋಕ್ಕೂ ಆಗಿಲ್ಲ ಸರ್. ಮೋಲ್ಡ್ ಹಾಕಿ ನೀರು ಹಾಕೋಕ್ಕೂ ಆಗಿಲ್ಲ, ಏನಿಲ್ಲ. ಹಂಗೆ ಬೀಗ ಹಾಕ್ಕೊಂಡು ಹೋಗಿದ್ದಾರೆ ಸರ್. ಇನ್ನು ಸೀನಪ್ಪ ಉಮಾದೇವಿ ದಂಪತಿಗಳ ಮನೆಗೆ ಈ ಸ್ವತ್ತು ಮಾಡಿಕೊಟ್ಟಿರುವ ಪಂಚಾಯಿತಿಯಿಂದ ಇವರಿಗೆ ಮನೆ ಕಟ್ಟಿಸಿಕೊಳ್ಳಲು ಸಹಾಯ ಮಾಡಿಲ್ಲ. ಒಂದು ವೇಳೆ ಮಾಡಿದ್ದರೆ ಇವರಿಗೆ ಇವತ್ತು ಇಂತಹ ಗತಿ ಬರುತ್ತಿರಲಿಲ್ಲವೇನೋ ಗೊತ್ತಿಲ್ಲ. ಪಂಚಾಯಿತಿಯವರು ಮನೆ ಕಟ್ಟಿಕೊಡದಿದ್ರೆ ಹೋಗ್ಲೇ 6 ತಿಂಗಳಿನಿಂದ ಮನೆ ಹೊರಗಡೆ ಜೀವನ ಮಾಡ್ತಿರೋ ಇವರಿಗೆ ಮಾನವೀಯತೆ ದೃಷ್ಟಿಯಿಂದಾದರೂ ಎಲ್ಲಾದರೂ ಜಾಗ ತೋರಿಸಿ ಜೀವನಕ್ಕೆ ಅನುವು ಮಾಡಿಕೊಟ್ಟಿಲ್ಲ. ಮಾಹಿತಿ ತಿಳಿದು PDOರನ್ನ ಮಾತನಾಡಿಸೋಣ ಎಂದು ಮಾಧ್ಯಮದವರು ಪಂಚಾಯಿತಿಗೆ ಹೋದರೆ ಯಾವ ಮಾಯದಲ್ಲೋ ಮಾಧ್ಯಮದವರಿಂದ ತಪ್ಪಿಸಿಕೊಂಡು ಪರಾರಿಯಾಗಿರುವ ಘಟನೆಯೂ ನಡೆದಿದೆ. ಖಾಸಗಿ ಕಂಪನಿಗಳಾಗಲಿ ರಾಷ್ಟ್ರೀಯ ಬ್ಯಾಂಕುಗಳಾಗಲಿ ಸಹಕಾರ ಬ್ಯಾಂಕುಗಳಾಗಲಿ ಎಷ್ಟೇ ಸಾಲ ಇದ್ರೂ ವಾಸದ ಮನೆಯನ್ನ ಜಪ್ತಿ ಮಾಡುವುದಾಗ್ಲಿ ಮನೆಯನ್ನ ಸೀಜ್ ಮಾಡಿ ಕುಟುಂಬದವರನ್ನ ಹೊರ ಹಾಕುವುದಾಗ್ಲಿ ಮಾಡಬಾರದು ಎಂಬುದನ್ನ ತಿಳಿದು ಈ ಅನ್ಯಾಯ ಮಾಡಿದ ಈ ಖಾಸಗಿ ಕಂಪನಿ ವಿರುದ್ಧ ಸಂಬಂಧಿಸಿದ ಅಧಿಕಾರಿಗಳು ಏನು ಕ್ರಮ ಜರುಗಿಸುತ್ತಾರೆ, ಯಾರು ಅವರಿಗೆ ನ್ಯಾಯ ಕೊಡಿಸ್ತಾರೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. SN ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್, ಚಿನ್ನಕಾಯಲಪಲ್ಲಿ, ಬಾಗೇಪಲ್ಲಿ ತಾಲೂಕು. 23 ವರ್ಷಗಳಿಂದ ನಿರಂತರವಾಗಿ ಸಾವಿರಾರು ಸಾಮೂಹಿಕ ವಿವಾಹಗಳನ್ನು ನಡೆಸ್ತಾ ಬಂದಿರುವ ಬಡವರ ಬಂಧು ಸಮಾಜ ಸೇವಕ ಶಾಸಕ SN ಸುಬ್ಬಾರೆಡ್ಡಿ ಸಾರಥ್ಯದಲ್ಲಿ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ದಿನಾಂಕ 26/8/2026 ಬುಧವಾರ ಬೆಳಿಗ್ಗೆ 9 ಗಂಟೆಯಿಂದ ಸ್ಥಳ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಆವರಣ, ಶ್ರೀ ಕ್ಷೇತ್ರ ಗಡಿದಂ, ಬಾಗೇಪಲ್ಲಿ.
ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಮದುವೆಯಾಗುವ ಜೋಡಿಗೆ ಉಡುಗೊರೆಯಾಗಿ ಸೀಮೆ ಹಸು ನೀಡಲಾಗುವುದು. ಅಲ್ಲದೆ ಎಸ್ಸಿ/ಎಸ್ಟಿ ವಧುವರರಿಗೆ ಸರ್ಕಾರದಿಂದ 50,000 ರೂಪಾಯಿ ಪ್ರೋತ್ಸಾಹಧನ ಕೊಡಿಸಲಾಗುವುದು. ನೋಂದಣಿಗಾಗಿ ಸಂಪರ್ಕಿಸಿ ಶ್ರೀ ಎಸ್.ಎನ್. ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್, ಕಚೇರಿ, ಬಾಗೇಪಲ್ಲಿ ಟೌನ್. ತಿರುಪತಿ ತಿರುಮಲ ಸಮಿತಿ ವತಿಯಿಂದ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸಹಸ್ರ ಸಂಖ್ಯೆಯಲ್ಲಿ ಬನ್ನಿ, ವಿವಾಹ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ.